हमारे 7 साल सर इसको जय शिवाय पीछे पीछे गौरव से वंदना शस्त्र गौरव से भुजा शस्त्र गौरव से केला शस्त्र मान्यरे गौरव रक्षे तಮ್ಮ ಪರೀಕ್ಷೆಗೆ ಸಜ್ಜಾಗಿದೆ पूजा शस्त्र गौरव से विसर्जन ಒಳ್ಳೆ ರಾಷ್ಟ್ರದ ಹೆಸರು ಮಾಡಿ ಹೌದು ಮೈಸೂರಲ್ಲಿ ಸೆಟ್ಲ್ ಇವ್ರ ತಂದೆ ಸರ್ ಅವರು ಮಗ ಸರ್ ಇವರು ಮಂಗಳೂರು ಸರ್ ಒರಿಜಿನಲಿ ತಾರನಾಥದ ಮಂಗಳೂರು ಸರ್ ಅವರು ಹೈದರಾಬಾದ್ ಇದಕ್ಕೆ ನಿಜಾಮ್ರಿದ್ದಾಗ ಅಲ್ಲಿಗೆ ಬಂದಿದ್ದು ಆವಾಗ ಫ್ರೀಡಮ್ ಮೂವ್ಮೆಂಟಿಗೆ ಸ್ಟಾರ್ಟ್ ಆಯ್ತು ಸರ್ ಅವರು ದ ನೇಮ್ ಆಫ್ ಹಮ್ದರ್ದ್ ಹಮ್ದರ್ದ್ ಅಂದರೆ ಉತ್ತರದಲ್ಲಿ ನೋವುಂಡವ್ರ ಶಾಲೆ ಕಲಬುರಗಿ ಅಸೋಸಿಯೇಷನ್ ಸಾಕಷ್ಟು ನಮ್ಮದು ಯಾರು ಅಲ್ಲಿ ಮನ್ಕರ್ brother ಇಲ್ಲಿ ಪ್ರೊಫೆಸರ್ ಸರ್ ಎಲ್ಲಿ ಈ region, this is the only college around we can see across the world. Science college is only. ಶಿವರಾಜ್ ಪಾಟೀಲ್ ಸಾಹೇಬ್ರಿಗೆ ಹೇಳಿದೆ ನಾನು. He is a aluminium from the school side. ಹೇಳಿದೆ ನಾನು ಹೇಳಿದ್ರು ಅದೇ ಕಂಡೀಷನ್ ಐ ಮೀಟಿಂಗ್ ಒಂದ್ಸರಿ ಹೇಳಿದೆ ನಾನು ಈ ಥರ ಕಾಲೇಜ್
ಇಷ್ಟು ವೈಡ್ ಸ್ಪ್ರೆಡ್ ಕ್ಯಾಂಪಸ್ ಸಿಗೋದು ಭಾಳ ಇಲ್ಲಿ ಇದು ಒಂದೇ ಸರ್. We are the owners, sir. ಇವ್ರ ತಾತ ಇವ್ರ ಸಂಬಂಧಿಕರು ಇದನ್ನ 18 acres ಡೊನೇಟ್ ಮಾಡಿದ ಆಕಾರ LVD ಅಂದ್ರೆ ಲಕ್ಷ್ಮೀ ವೆಂಕಟಲ ಇದು ಸರಿ Forget it. ಅವ್ರು ನಮ್ಮ ಸೀನಿಯರ್ ಸರ್, ಫಸ್ಟ್ ಜನರಲ್ ಸೆಕ್ರೆಟರಿ CS ಪಾಟೀಲ್ ನಮ್ಮ ಸರ್. ಇವಾಗೆಲ್ಲ ಕಾಲೇಜು ನಡೆಸೋದು ಭಾಳ ಇದು UG ರೆಗ್ಯುಲೇಷನ್ಸು, ಬಾರ್ ಕೌನ್ಸಿಲ್ ರೆಗ್ಯುಲೇಷನ್ಸ್ ಅಲ್ಲ ಈಗ ಮೊಫಸಿಲ್ ಏರಿಯಾದಾಗ ಇನ್ನೂ ಕಷ್ಟ ಸರ್. ಸಿಟಿಗಳಾಗೆ ಬೆಂಗಳೂರು, ಬೆಳಗಾವಿ, ಧಾರವಾಡ ತೊಂದರೆ ಆಗಿಲ್ಲ ಸರ್. ಈಗ ನಡೆಸೋದಂದ್ರೆ ಭಾಳ ಬಾರ್ ಕೌನ್ಸಿಲ್ ಫಾಲೋ ಮಾಡ್ಬೇಕಲ್ಲ. ಸಿಟಿನಲ್ಲೂ ಭಾಳ ಪ್ರಾಬ್ಲಮ್ ಇದೆ ಸರ್. ಅಲ್ಲಿ ಸ್ಪೇಸ್ ಸಿಗಲ್ಲ, ಸರ್ ರೂಲ್ ಸಿಕ್ತು ಇಲ್ಲಿ ಕಲ್ಚರ್ ಇಲ್ಲ ಸರ್. ನಾನು ಎಕ್ಸ್ಪೆಕ್ಟೆಡ್ ಕಲ್ಚರ್ ಇಲ್ಲ. ಕಲ್ಚರ್ ಬಗ್ಗೆ ಅಲ್ಲ. ಅಲ್ಲ ಸರ್, ಒಂದು 20% ಸಿಗ್ತಾರೆ, 80% ಕಾರ್ಪೊರೇಟ್ಗೆ ಹೋಗ್ತಾರೆ ಸರ್. ಪ್ರಾಕ್ಟೀಸಿಗೆ, ಹೈಕೋರ್ಟಿಗೆ ಅಲ್ಲ, ಪ್ರಾಕ್ಟೀಸಿಗೆ ಇವರು ನಮಗೆ ಅವ್ರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದೇ ಸ್ಟೂಡೆಂಟ್ಸ್ 5 years. Only they want to become advocates ಅನ್ನೋರು ಅಷ್ಟೇ ಅಲ್ಲಿ ಹೋಗ್ತಾರೆ ಸರ್. ಈಗ ಅಲ್ಲಿ ಅದನ್ನ ಓದಿಟ್ಕೊಂಡೆ ಹೋಗ್ಬಿಟ್ಟಿರ್ತಾರೆ. Yes. ಅದು That is the biggest difference. ಆಮೇಲೆ ಇದು ಎಂಟ್ರನ್ಸ್ ಪಾಸ್ ಆಗುತ್ತೆ. ಭಾಳ ಟಫ್ ಇದೆ ಸರ್. ಅದಕ್ಕೂ ಕೋಚಿಂಗ್ ಸೆಂಟರ್ಸ್ ಇದಾವೆ. ಈಗಿನಿಂದ Taking admission in any law. ಆಂಧ್ರ ಪ್ರದೇಶ ಮೈಸೂರು ಸರೌಂಡಿಂಗ್ ಆಂಧ್ರ ರೀಜನ್ನಾಗೂ ಯಾವ ಕಾಲೇಜ್ ಇರಲಿಲ್ಲ ಸರ್. ಎಲ್ಲಿ ಸ್ಟೂಡೆಂಟ್ ಬಂದು ಇಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಇಲ್ಲಿಂದ ಡಿಗ್ರಿ ತಗೊಂಡೋಗಿದ್ದಾರೆ ಸರ್. ಪ್ರಾಕ್ಟೀಸಿಂಗಿಂದ ಆಂಧ್ರ ಪ್ರದೇಶ ಇದು ಇಂಡಸ್ಟ್ರಿ ವೈ ಭಾಸ್ಕರ್ ಹೇಳ್ತಾ ಇದ್ರು. ಇದು ನಮ್ದು ಎಸ್ಟಾಬ್ಲಿಷ್ ಆದ ಮೇಲೂರು ನಗರು, ಕರ್ನೂರು ಇವೆಲ್ಲ ಮಾತ್ರ ಈ ಕಡೆ ಅದನ್ನೇ ಇದನ್ನು ಪ್ರಾಕ್ಟೀಸ್ ನಮ್ಮಲ್ಲಿ ಭಾಳ ಅಡ್ವೊಕೇಟ್ಸ್. ಆಮೇಲೆ ಕನ್ನಡದಲ್ಲಿದ್ದ ರಾಜ ಲಕ್ಷ್ಮಣ ಕನ್ನಡ ಕಾಲೇಜು, ಆರೆಲ್ಲ ಕಾಲೇಜು ಅದು ಬಿಟ್ಟು ಪುನಃ ಹೋಗ್ಬೇಕು. ಸೊ ಅಸಾಮಾನ್ಯ ಏನು ಸರ್, ಫಾರ್ ಎವ್ರಿ 100 ಕಾಲೇಜಸ್ ಒಂದು ಯೂನಿವರ್ಸಿಟಿ ಮಾಡಿ ಪೂರ ಡೈಲ್ಯೂಷನ್ ಆಗ್ತದೆ. UGC ನಾನು ಮಾಡಿಬಿಟ್ರಿ ಸರ್. ಇವ್ರು 100 ಕಾಲೇಜಿಗೆ ಒಂದು ಅಲ್ಲ ಸರ್, ಅದು ಬಿಷಪ್ ಪಾಟಲ್ ವುಮೆನ್ಸ್ ಲಾ ಕಾಲೇಜ್ ಬೆಂಗಳೂರು ಅದು ಎಂಟ್ರಿ ಫೀಸ್ 2 lakh. ಸರ್ ನಮಗೆ 32,000 4 ಇನ್ಸ್ಟಾಲ್ಮೆಂಟ್ನೇ ಕೊಡ್ತಾರೆ ಸರ್. ನಮ್ಗೆ 350 ಎನ್ವಲದಲ್ಲಿ 3 ಇನ್ಸ್ಟಾಲ್ಮೆಂಟ್. ಸರ್ ಅವತ್ತಿನ ವ್ಯಾಲ್ಯೂ ಆಫ್ ದಿ ಮನಿ. ಪ್ರೊಫೆಸರ್ ಸೈಟ್ಸ್ ಆಲ್ಸೋ ನಾನೀಗ 1,000 ರೂಪಾಯಿ ಖರ್ಚು ಮಾಡಿಲ್ಲ 3 ವರ್ಷ ಆಗಿ. ಹೀಗೆ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಬಾರ್ ಬಸ್ ಸ್ಟ್ಯಾಂಡ್ Alumni Association. ಅವತ್ತಷ್ಟು ತಾವೆಲ್ಲ ವರಾಲೆ ಸಾಹೇಬ್ರನ್ನ ಭೇಟಿ ಮಾಡಿದಾಗ ಅವ್ರು ನನಗೆ ಮೀಟ್ ಮಾಡ್ತಾರೆ. ಆಮೇಲೆ ನಂಗೆ ಫೋನ್ ಮಾಡಿದ್ರು, ನಿಮ್ಗೆ ಕೇಳಿದ್ರು ಅಂದರು. ನಾನು ಇಲ್ಲ ಅನ್ನೋಕ್ಕಾಗಲ್ಲ, ಯಾಕೆ ನೀವೆಲ್ಲ ನಮ್ಮ ಜನ ಅಂದರು. ಕೇಳಿದಾರೆ ಸರ್, ನಾನು ನಿಮ್ಮ ಹತ್ರ ಕಳಿಸಿದ್ದೆ ಅಂದೆ. ಅದರ್ವೈಸ್ ಕರ್ನಾಟಕ ಸರ್ ಸರಿ ಇಲ್ಲ, ಒಂದೇ ಒಂದು ಅಥವಾ ಎರಡೇ ಕ್ವಶನ್ಗೆ ಪೂರ್ತಿ 400 ಪೇಜ್ ಚಾಪ್ಟರ್ಗಳನ್ನೆಲ್ಲ ಓದು. ಅಷ್ಟಾಗಿದೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಎನ್ಯುವಲ್ ಇದ್ರೆ ಓಕೆ. 3 ದಿನ ತಿಳಿಸಿದೆ ಅಷ್ಟೇ. ಆಮೇಲೆ ಎಷ್ಟು ಕಾಲೇಜಲ್ಲಿ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸು, ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಎಲ್ಲ ಇಲ್ಲ ಸರ್. ನಾವು ಓದ್ಬೇಕಾದ್ರೆ ಮೈಸೂರು ಸಿಟಿಲಿ 15 ಮಾರ್ಕ್ಸ್. ರೂಲ್ಸ್ ಆಫ್ ಪ್ರಾಕ್ಟೀಸೇ ಇಲ್ಲ. ದಟ್ಸ್ ಎ ಬೇಸಿಸ್ ಆ್ಯಕ್ಚುಲಿ. ನಮ್ಮ ಮೈಸೂರು ಸಿಟಿ ನಾವು ಓದ್ಬೇಕಾಗಿತ್ತು, ಇವಾಗಿಲ್ಲ. ಇಲ್ಲ, ರೂಲ್ಸ್ ಆಫ್ ಪ್ರಾಕ್ಟೀಸೇ ಇಲ್ಲ. ರೂಲ್ಸ್ ಆಫ್ ಪ್ರಾಕ್ಟೀಸ್ ಇಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ. ಪ್ರಾಕ್ಟೀಸೇ ಇಲ್ಲ ವರ್ಚುವಲಿ.
ಮತ್ತೆ ಈಗ ಪ್ರಾಕ್ಟೀಸ್ ಬಂದಂತವ್ರು ಇಮಿಡಿಯೇಟ್ ಆದ ರೂಲ್ಸ್ ಅದಾವ ಅನ್ನೋದು ಗೊತ್ತಾಗೋದಿಲ್ಲ. ಸೀನಿಯರ್ ಅದನ್ನ ಮಾಡು ಇದನ್ನ ಮಾಡು ಅಂತಾರೆ, ಇವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಇಂಟರ್ನಲ್ದಲ್ಲಿ ಅವನ್ನೆಲ್ಲ ಇಟ್ಕೋಬೇಕು. ಇಂಟರ್ನಲ್ ಎಕ್ಸಾಮ್ ಅದಾವಲ್ಲ, ಅದ್ರಲ್ಲಿ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್, ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್, ಡ್ರಾಫ್ಟಿಂಗ್ ಅವನ್ನೆಲ್ಲ ಇಟ್ಕೊಂಡ್ಬಿಟ್ರೆ ಪ್ರಾಕ್ಟಿಕಲ್ ಯೂಸ್. ಈಗ MRTP, ಕಾಪಿ ರೈಟ್ ಅವೆಲ್ಲ ಬೇಕೇ ಆಗಿಲ್ಲ. ಓದಿನ ಯಾವ ಬೇಕು ಓದಿಲ್ಲ, ಯಾವ ಬೇಕು ನೋಡಿದ್ರೆ ಸಾಕಷ್ಟು. ಯಾವ ಇಲ್ಲದು ಸುಮ್ಮನೆ MRTP ಕಾಪಿ ರೈಟ್ ಅವ್ರು 39 ರೂಲ್ 1 ಕರೆಕ್ಟಾಗಿ ಓದ್ಕೊಂಡ್ರೆ ಸಾಕು. ಕನ್ಸ್ಯೂಮರ್ ಅದು ಇನ್ನೂ ಓದಬೇಕಾಗಿಲ್ಲ. ಲಾ ಆಫ್ ಟಾಟ್ಸ್ ಎಲ್ಲ ಸರ್ 3 ಇಯರ್ಸ್ ಡಿಗ್ರಿ ಮಾಡಬೇಕು, 2 ಇಯರ್ಸ್ LLM ಅಕಾಡೆಮಿಕ್ ಸೈಡ್, 3 ಇಯರ್ಸ್ ಡಿಗ್ರಿ ಆದ ನಂತರ ದೋಸ್ ಹೂ ಪ್ರಿಫರ್ಸ್ ಟು ಪ್ರಾಕ್ಟೀಸ್ ದೇ ಕಮ್ ಟು ದಿ ಸ್ಪೆಷಲ್ ಮಾತ್ರ 3 ಇಯರ್ಸ್ ಅಡ್ವೊಕೇಟ್ ಆದಾಗ. ಹಂಗೆ ಮಾಡಿದರೆ ಅನುಕೂಲ ಆಗ್ತದೆ. ಡಿಗ್ರಿ ಪ್ಲಸ್ ಸ್ಪೆಷಲ್ ಪ್ರಾಕ್ಟೀಸ್ಗೆ ಸ್ಪೆಷಲ್ ಬಿ ಎ ಮಾಡಿ LLB ಮಾಡೋ ಬದಲಿಗೆ 3 ಸೆಕೆಂಡ್ ಇಯರ್ ಆದ ತಕ್ಷಣ 3 ಇಯರ್ಸ್ ಲಾ ಕೋರ್ಸ್. ಅವ್ರು ಯಾರು ಅಕಾಡೆಮಿಕ್ ಬರ್ಬೇಕಂತಂದ್ರೆ LLM PhD ಹಿಂಗೆ ಮಾಡಕ್ಕೆ ಬರ್ತದೆ. ಪ್ರಾಕ್ಟೀಸೇ ಮಾಡ್ಬೇಕಂತ
ಸಾಫ್ಟ್ವೇರ್ ಇಂಜಿನಿಯರ್ ಅಮೆರಿಕದಲ್ಲಿ 20 ವರ್ಷ ಇದ್ದರು. ವಿವೇಕಾನಂದ ಸೆಳೆತಕ್ಕೆ ಸಿಕ್ಕಿ ಅದನ್ನೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದೆ. I did my MTech and I was a Wipro for 18 years. ನಾನು ಶ್ರೀಧರ್ ರಾಯರು ಪ್ರಿನ್ಸಿಪಲ್ ಜಡ್ಜ್ ಆಗಿದ್ದಾಗ ಧಾರವಾಡದಲ್ಲಿ ಮಾತಾಡಿದ್ದೆ. ನಾ ಸ್ಟೂಡೆಂಟ್. ಸಂಸ್ಥೆಗಳಿಗೆ ನಾನು ಭೇಟಿ ಕೊಡಲೇಬೇಕು, ಮಕ್ಕಳನ್ನ ಭೇಟಿ ಮಾಡಲೇಬೇಕು, ಕೆಲವು ಹಿತವಚನಗಳಿಗೆ Good morning, everyone. I
I request all the dignitaries on the dais to come to the dais. कौन सा I request Shrikant Rao, advocate and chairman of our college, to come on to the dais. Present here. Ladies and gentlemen, distinguished guests, esteemed faculty members, beloved alumni and dear students, the remarkable journey of Seth Chunilal Amarchand Bohra Law College, run under the auspices of Tarna Shikshana Samsthe, Raichur. It is rightly said institutions known for their quality education. Among them, Seth Chunilal Amarchand Bohra Law College was established in 1974 by Tarna Shikshana Samsthe by the munificent donation of the philanthropic families of Seth Chunilal and Seth Amarchand Bohra. Seth Chunilal Amarchand Bohra Law College is known since 5 decades for imparting quality legal education. It is our heritage and culture that we start any of our program with an appeal to Almighty to enable us to complete it successfully. Hence, we start this inaugural function with an invocation song. I invite the students of LVD College Music Department to render invocation song.
than the heaven. Hence we pay our sincere respect to our motherland, Karunadu, that is Karnataka, by rendering Nadagite. I request students of LVD College to present Nadagite and ಸಂಸ್ಥಾಪಕರಾದ ಪಂಡಿತ್ ತಾರನಾಥರನ್ನು ಮನದಲ್ಲಿ ನೆನೆಯುತ್ತಾ ನಮ್ಮ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಸೇಠ್ ಚುನಿಲಾಲ್ ಅಮರ್ಚಂದ್ ಬೋಹ್ರಾ ಕಾನೂನು ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಸಮಾರಂಭದಲ್ಲಿ ಭಾಗವಹಿಸಿದ ಸರ್ವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಮೊದಲಿಗೆ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ES ಇಂದ್ರೇಶ್ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಇವರನ್ನು ನಮ್ಮ ಸಂಸ್ಥೆಯ ವತಿಯಿಂದ, ಕಾಲೇಜು ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯ ಶ್ರೀ ಸುತ್ತನೆ. ಅದೇ ಪ್ರಕಾರ ಈ ಸಮಾರಂಭದಲ್ಲಿ ಇನ್ನೋರ್ವ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಮಾರುತಿ S ಬಾಗಡೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಸ್ಥಿತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯರು ಆದ ಶ್ರೀ ನಂದಾಪುರ್ ಶ್ರೀನಿವಾಸ್ ಅವರನ್ನು, ಸಂಸ್ಥೆಯ ಖಜಾಂಚಿಗಳಾದ ಹಿರಿಯರಾದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ACAB ಕಾನೂನು ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಚೇರ್ಮನ್ರಾದ ಆತ್ಮೀಯರಾದ ಶ್ರೀ ಶ್ರೀಕಾಂತರಾವ್ ವಕೀಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ಸುನಿಲ್ ಕುಮಾರ್ ಭಂಡಾರಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪ್ರಾಚಾರ್ಯರಾದ ಡಾಕ್ಟರ್ ಪದ್ಮಾ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಸಮಾರಂಭದಲ್ಲಿ ಭಾಗವಹಿಸಿದ ತಾರನಾಥ್ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು, ಸಂಸ್ಥೆಯ ಶಾಲಾ ಕಾಲೇಜು ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರನ್ನು, ದಾನಿಗಳನ್ನು, ಸನ್ಮಾನಿತರನ್ನು, ಆಹ್ವಾನಿತರನ್ನು, ಪಾಲಕರನ್ನು ಹಾಗೂ ಹಳೆಯ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ, ವೈಯಕ್ತಿಕವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಸಮಾರಂಭದ ಯಶಸ್ವಿಗೆ ಆಗಮಿಸಿದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಕೊನೆಯ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.